ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಾರ್ಜ ಕನ್ನಡಿಗ. ಇವತ್ತು ಯಾವಾರಪ್ಪ ಅಂದ್ರೆ ಇವತ್ತು ಯಾವಾಗ ಮಗ ಗುರುವಾರ 6ನೇ ತಾರೀಕು. ಇವತ್ತು ಗುರುವಾರ. ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 7:21 ಗಂಟೆಗಿದೆ. 2 ಆರ್ಡ್ರ್ ಬಿದ್ದಿರೋದು. ಒಂದು ವಿನ್ನಾ ಸ್ಟೋರು, ಒಂದು ಪಾಕಶಾಲಾ ಅಂತೆ. ಡೆಲಿವರಿ ನೋಡಿ ಹೆಂಗೆ ಕೊಟ್ಟವನೆ. ಅದಕ್ಕೆ 45, ಒಂದಕ್ಕೆ 39 ಕೊಟ್ಟಿರೋದು. ಒಂದು ಆರ್ ಟಿ ನಗರ, ಒಂದು ಸುಲ್ತಾನ್ ಪಾಳ್ಯ ಕೊಟ್ಟಿರೋದು, ಡಿ ಮಾರ್ಟ್ ಬ್ಯಾಕ್ ಸೈಡು. ಬರ್ರಿ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ. ಆಲ್ಮೋಸ್ಟ್ ಇವತ್ತು 37 ಆರ್ಡ್ರ್ ಏನು ಮೆಸೇಜ್ ಸೆಂಟ್ರಲ್ಲಿ ತೋರಿಸೋಣ. ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂದರೆ ನಾರ್ಮಲ್ ಆರ್ಡರ್ಸಲ್ಲಿ ಇದನ್ನು ಮಾಡ್ಸಿಲ್ಲ. ನೋಡೋಣ ಬರ್ರಿ ಇವತ್ತು ಎಷ್ಟು ಆರ್ಡ್ರ್ ಹೊಡಿತೀವಿ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಅವರ್ ಡ್ಯೂಟಿ ಮಾಡ್ತೀವಿ ಅಂತ. ಬರ್ರಿ ಚಾಲು ಮಾಡೋಣ. ಒಂದು ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಳ್ಳೋಣ, ರಾಡಿ ತೆಗಿತಾರೆ ರಾಡಿನ. ಇವಾಗ ಜಸ್ಟು 2 ಆರ್ಡ್ರ್ ಡ್ರಾಪ್ ಮಾಡಿದೆ. 2 ಮಲ್ಟಿ ಆರ್ಡರ್ಸ್ನು, ಒಂದು ವಿನ್ನಾ ಸ್ಟೋರು, ಒಂದು ಪಾಕಶಾಲಾ. 82 ರೂಪಾಯಿ ಆಗಿದೆ, 88. ನೋಡೋಣ ಇವಾಗ ಇಲ್ಲಿಂದ ಯಾವುದಾದ್ರೂ ಆರ್ಡ್ರ್ ಕೊಡ್ತಾನೆ ಅಂತ ವೇಟ್ ಮಾಡೋಣ. ರೋಡಲ್ಲಿ ಬಂದಿದ್ದು ಅವ್ರಿಗೂ ಒಂದು ಸೇಮ್ ಕಸ್ಟಮರು, ನನಗೂ ಸೇಮ್ ಕಸ್ಟಮರ್ದು ಆರ್ಡ್ರ್ ಬಿದ್ದೈತೆ. ಹೆಂಗಣ್ಣ ಜಾಲಿನ? ಎಷ್ಟು ಹೊಡಿತಾ ಇದ್ರೆ? ಬೆಳಗ್ಗೆ 3 ಆರ್ಡರ್ ಆಗಿದೆ ಅವರು. ಬೆಳಗ್ಗೆ 3 ಆರ್ಡ್ರು ನೋಡಿ. ಸೇಮೇ ಐಟಮ್ಸ್ ಎಲ್ಲ 1120. ನಂದೇನು ಕಮ್ಮಿ ಐತೆ, ನಿಮ್ಗೆ ಜಾಸ್ತಿ ಐತೆ? ಒಂದು ವಡೆ ಜಾಸ್ತಿ ಹಾಕಿರ್ಬೇಕು. ಇಲ್ಲ ಇದೇ ಇರೋದೆಲ್ಲ ಇದೆ ಇಲ್ಲ ಬಿಡು, ಒಂದು ವಡೆ 6 ಐತೆ. ಹೌದಾ, ಅದಕ್ಕೆ ಜಾಸ್ತಿ ಹಾಕ್ಯವ್ರೆ, ಇನ್ನೊಂದು ಕಮ್ಮಿ ಹಾಕ್ಯವ್ರೆ. ನೋಡೋಣ. ಇದು ಬಂದಿರೋದು 3ನೇ ಆರ್ಡ್ರು. ಬಂತೀರಿ ಲಿಫ್ಟು 11ನೇ ಫ್ಲೋರ್ಗೆ. ಇವಾಗ ನೋಡಿ ನನಗೆ ಎಷ್ಟು ಅಮೌಂಟ್ ಕೊಟ್ಟವ್ರೆ, ಅವ್ರಿಗೆ ಎಷ್ಟು ಅಮೌಂಟ್ ಕೊಟ್ಟವ್ರೆ ನೋಡೋಣ ರೀ. ಇದೊಂದು ಸ್ಲೋ ನೆಟ್ವರ್ಕ್ ಇದಂತಲೇನು ಡಾಟಾನೇ ಹೋಗ್ಬಿಟ್ಟೈತಲ್ಲ. ಇವ್ರಿಗೆ 91 ರೂಪಾಯಿ ಕೊಟ್ಟವ್ರೆ, 30 ರೂಪಾಯಿ ಬೋನಸ್ಸು. ರಿಟರ್ನ್ 31 ಅಲ್ಲ. ನನಗೆ ಎಷ್ಟು ರೂಪಾಯಿ ಕೊಟ್ಟು ತೋರಿಸ್ತೀನಿ ರೀ. ಬಂತು ನಂದು. ಇದು ಹಾಗೆ ರೀ, ನೋಡೋಣ. ನೋಡಿ ಒಂದೇ ಹೋಟೆಲಿಂದ ನನಗೆ 90, ಅವ್ರು 91. ಇದಕ್ಕೆ ಸೇಮೇ. ಹೌದು, ರಿಟರ್ನ್ ಅಮೌಂಟು 31. 15 ರೂಪೀಸ್ ಚಾರ್ಜ್ ಅಮೌಂಟ್ ಕೊಟ್ಟಿಲ್ವಾ? 30 ರೂಪಾಯಿ ಇದೇ ನನಗಂತೂ ಕೊಟ್ಟಿರೋದು. ಅನ್ಲಾಕ್ ಮ್ಯಾಕ್ಸ್ ಬೋನಸ್ ಕೊಟ್ಟಿರೋದು. ನಿಮ್ಗೆ ಕೊಟ್ಟಿಲ್ಲ ಮ್ಯಾಕ್ಸ್ ಬೋನಸ್? ನನಗೆ ಕೊಟ್ಟ ಒಂದು ಮ್ಯಾಕ್ಸ್ ಬೋನಸ್ಸು. ಮೋಸ್ಟ್ಲಿ ಇನ್ನೂ ದೂರದಿಂದ ಬಂದಿದೆ. ಇಲ್ಲ ಆಲ್ಮೋಸ್ಟ್ ಅಷ್ಟೇ. ಈಗ ನೋಡಿ 15 ರೂಪಾಯಿ ಮ್ಯಾಕ್ಸ್ ಬೋನಸ್ ಇರೋದು ನನಗೆ. ನೀವು ನೋಡಿ ಮ್ಯಾಕ್ಸ್ ಬೋನಸ್ ತೋರಿಸ್ತಾ ಇಲ್ಲ. ಏನು ಈ ಥರ ಆಟ ಆಡ್ತಾನೆ, ಮಿಂಡ್ರಿ ಆಟಗಳು ಆಡೋದು ನೋಡಿ ಹಿಂಗೆ. ನನಗಂತರ ಒಂದೇ ಝೋನ್, ಅವ್ರದ್ದು ಒಂದೇ ಝೋನು, ನಂದು ಒಂದೇ ಝೋನ್. ಆದ್ರೂ ಈ ಥರ ಒಟ್ಟಿಗೆ ಬಂದಿದ್ದೀವಿ. ಒಟ್ಟಿಗೆ ಬಂದಿರೋದು. ಒಟ್ಟಿಗೆ ಡಿಲಿವರಿ ಕಂಪ್ಲೀಟ್ ಕೊಟ್ಟಿದ್ವಿ. ಪಿಕಪ್ಪು ಒಟ್ಟಿಗೆ ಮಾಡಿರೋದು. ನೋಡೋಣ ಇವಾಗ ನಮ್ಮ ಝೋನಿಗೆ ಹೋಗೋಣ ಇಲ್ಲಿಂದ. ನೀವು ನಮ್ಮ ಝೋನ್ ಸಾಕರ್ ನಗರನೇ ಇರೋದು. ನಾನು ಯಾವ ಕಡೆ ಹೋಗ್ಲಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ವಾರ ಹೋದವ್ರು ಎಷ್ಟು ಹೊಡೆದಿದ್ರು ತೋರಿಸ್ತೀನಿ. ಹೋದವ್ರು ನೋಡಿ ಎಷ್ಟು ಹೊಡೆದವ್ರು. ನ್ಯೂಜಿನಿ ನೆಟ್ವರ್ಕೇ ಬರೋಲ್ಲ. ಇಲ್ಲಿ ಲಿಫ್ಟಲ್ಲಿ ಬಂದರೆ ಇದೇ ತಲೆನೋ ಇರಿ. ಆಮೇಲೆ ಸಿಗ್ತೀನಿ ಕೆಳಗಡೆ ಹೋಗ್ಬಿಟ್ಟು. ಇವಾಗ ಟೈಮ್ ಬಂದುಬಿಟ್ಟು 10:22 ಗಂಟೆ ಆಗಿರೋದು. 48 ರೂಪಾಯಿ ಕೊಟ್ಟಿದ್ದ ಯೂಟ್ಯೂಬಿಂದ ಮಲ್ಟಿ ಆರ್ಡರ್ಸ್ಗೂ. ಇರಿ ಒಂದು ನಿಮಿಷ. ಇವಾಗ ಅರ್ನಿಂಗ್ಸ್ ಎಷ್ಟಾಗಿದೆ ತೋರಿಸ್ತೀನಿ. 25% ಇರೋದು. ಇವಾಗ 10 ಗಂಟೆ ಮೇಲೆ 11 ಗಂಟೆವರೆಗೂ 451 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 3 ಅವರು 8 ಆರ್ಡ್ರ್ ಆಗಿರೋದು. ಇನ್ನೂ ಬೇಕಾದ್ರೆ 15 ಆರ್ಡ್ರು. ಇಲ್ಲೇ ಇವಾಗ ಕೆಂಪಾಪುರದಲ್ಲಿ ಇದ್ದೀನಿ. ನೋಡೋಣ ಇಲ್ಲಿಂದ ಮತ್ತೆ ಎಲ್ಲಿ ಆರ್ಡ್ರ್ ಆಗ್ತಾರೆ ನೋಡೋಣ. ಇವಾಗ ಟೈಮಿಂಗ್ಸ್ 10:30 ಆಗಿರೋದು. ಇನ್ನು 12 ಗಂಟೆವರೆಗೂ ಸರ್ಜ್ ಇರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಸ್ವಲ್ಪ ಅಂದರೆ ಮೆಸೇಜ್ ಸೆಂಟ್ರಲ್ಲಿ ತೋರಿಸಿದ್ದಾನೆ, ಕೊಡ್ತಾನೆ ಇಲ್ಲ ಗೊತ್ತಿಲ್ಲ. ನೋಡೋಣ ಇವಾಗ ಮತ್ತೆ ನೆಕ್ಸ್ಟ್ ಆರ್ಡರ್ ಬಂದಮೇಲೆ ಸಿಗ್ತೀನಿ. ಸರ್ ಆರ್ಡ್ರ್ ಐಡಿ ಸರ್ 2325. ಹಾಂ ಸರ್. ಇಲ್ಲ ಸರ್ ರೆಡಿ ಕೊಟ್ಟಿದ್ರಲ್ಲ ಸರ್, ಇನ್ನೂ ಎಷ್ಟೊತ್ತು? 5 ಮಿನಿಟ್ಸ್ ಆಯಿತು, ವೇಟ್ ಮಾಡಿ, ಬೇಗ ಬನ್ನಿ. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಒಂದು 5-10 ನಿಮಿಷ ಆಯಿತು ಫುಡ್ ರೆಡಿ ಕೊಟ್ಬಿಟ್ಟು. ಇನ್ನೂ ಬರ್ತಾಯಿಲ್ಲ ಅವರು. ರೆಡಿ ಕೊಟ್ಟಿದ ತಕ್ಷಣ ಬರ್ಬೇಕು ತಾನೆ. ಮಂಗೋಲಿಯಾ ಬೇಕ್ರಿ ಇದು. ಯಾವ ಮಾಲಪ್ಪ ಅಂದರೆ ನಮ್ಮದು ಆಪತ್ ಬಾಂಧ ಒಂದು ಮಾಲ್ ಆಫ್ ಏಷ್ಯಾ. ನೋಡೋಣ ಇವಾಗ ರೆಡಿ ಕೊಟ್ಟವ್ರೆ. ಆಲ್ಮೋಸ್ಟು ಇಲ್ಲಿ 5 ಮಿನಿಟ್ ಆಯಿತು, ವೇಟ್ ಮಾಡ್ತಾಯಿದ್ದೀನಿ. ನೋಡೋಣ ಇನ್ನೂ ಎಷ್ಟು ನಿಮಿಷದಲ್ಲಿ ಕೊಟ್ಟವ್ರೆ. ಇಲ್ಲಿ ಟೈಮಿಂಗ್ಸು ಇವಾಗ 5 ನಿಮಿಷ 2 ನಿಮಿಷ ಅಂತ ಹೇಳಿದ್ರು. 10:50 ಗಂಟೆ ಆಗಿದೆ. ಅಂದರೆ 10:49. ನೋಡೋಣ ಎಷ್ಟೊತ್ತು ಮಾಡ್ತಾರಂತ ವೇಟ್ ಮಾಡೋಣ. ಅಲ್ಲಿವರೆಗೂ ಸ್ಟಾರ್ಟ. ಪರವಾಗಿಲ್ಲ, 2 ನಿಮಿಷ ಅಂತ ಹೇಳ್ಬಿಟ್ಟು 2 ನಿಮಿಷ ತಂದುಬಿಟ್ಟು ಕೊಟ್ಟವ್ರೆ. ಪರವಾಗಿಲ್ಲ, ಇವತ್ತೇ ಬೇಗ ಸ್ವಲ್ಪ ಕೊಟ್ಟಿರೋದು ನನ್ನ ಪ್ರಕಾರ. ಮಂಗೋಲಿಯಾದವರು. ಮಂಗೋಲಿಯಾ ಬೇಕರಿ, ನ್ಯೂಯಾರ್ಕ್ ಸಿಟಿ ಅಂತೆ. ಇವಾಗ ಡ್ರಾಪ್ ಮಾಡೋಕೆ ಹೋಗೋಣ ಹೆಣ್ಣೂರು ರೋಡಿಗೆ. ಬರ್ರಿ ಆಮೇಲೆ ಸಿಗ್ತೀನಿ ಮತ್ತೆ. ಇವಾಗ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಇದ್ದೀನಿ. ಟೈಮಿಂಗ್ಸ್ ಬಂದುಬಿಟ್ಟು 11:58 ಆಗಿದೆ. ಇನ್ನೂ 12 ಗಂಟೆಗೆ 2 ನಿಮಿಷ ಇರೋದು. ಇವಾಗ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 597 + 37, 443 ನಿಮಿಷ ಆಗಿರೋದು. 11 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ ಹೊಡಿತಾ ಇರೋದು 12ನೇ ಆರ್ಡ್ರು. ಇಲ್ಲಿ ಆರ್ ಟಿ ನಗರಲ್ಲಿ ಕೊಟ್ಟಿರೋದು. ಇಲ್ಲಿ ಡ್ರಾಪು ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಏನು ಮಾಡೋದು, ಇನ್ನೂ ಆಲ್ಮೋಸ್ಟು 12 ಆರ್ಡ್ರ್ ಹೊಡಿಬೇಕಾಯ್ತೆ. ಮಧ್ಯಾಹ್ನ ಎಷ್ಟು ಪರ್ಸೆಂಟೇಜ್ ಸರ್ಜು ಏನು ಸರಿಯಾಗಿ ಅಂದರೆ ಒಂದೊಂದು ಥರ ತೋರಿಸೋಣ. ಒಂದ್ಸಲ 15% ತೋರಿಸೋಣ, ಒಂದ್ಸಲ 25% ತೋರಿಸಿರೋದು ಮಧ್ಯಾಹ್ನಕ್ಕೆ. ನೋಡೋಣ ಇವಾಗ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ತಿಳಿಸ್ತೀನಿ. ಆಮೇಲೆ ಸಿಗ್ತೀನಿ. ಇದೊಂದು ಡ್ರಾಪ್ ಕೊಟ್ಟು ಆರ್ಡ್ರ್ ಕೊಟ್ಟಾದ್ಮೇಲೆ. ಒಂದು ಆರ್ಡ್ರ್ ಕೊಟ್ಟ 100 ರೂಪಾಯಿದು. ಯಾವುದು
ರಿಟರ್ನ್ ಅರ್ನಿಂಗ್ಸ್ ಅಂತೆ. ಇದು ಯಾವುದು ಪಿಕಪ್ ಆರ್ಡ್ರ್ ಅನಿಸುತ್ತೆ. ಪಿಕಪ್ ಆರ್ಡ್ರು 10.5 ಕಿಲೋಮೀಟ್ರಿಗೆ ₹100 ರಿಟರ್ನ್ ಅಮೌಂಟು. ಪಿಕಪ್ ಇಲ್ಲೇ ಡಿಮಾರ್ಟ್ ಹತ್ರ ಐತೆ, ಬರ್ರಿ ಹೋಗಿ ಪಿಕಪ್ ಇಲ್ಲಿ. ನನಗೆ ಆಲ್ಮೋಸ್ಟ್ ಒಂದು ₹40 ರಿಟರ್ನ್ ಅಮೌಂಟ್ ಇತ್ತು, ಆರ್ಡರ್ ಬಿದ್ದಿತ್ತು, ಆಟೋಮೆಟಿಕ್ ಕ್ಯಾನ್ಸಲ್ ಆಗಿದೆ. ಆದರೆ ನನಗೆ ಅಮೌಂಟ್ ಆದರೂ ಕೊಡ್ಬೇಕು ತಾನೇ ಇದ್ರದ್ದು. ಅಮೌಂಟು ಕೊಡಲಿಲ್ಲ, ರಿಟರ್ನ್ ಅಮೌಂಟು ಹೋಯಿತು ನೋಡಿ. ಇದ್ರದ್ದು ಅಮೌಂಟ್ ಕ್ಯಾನ್ಸಲ್ಡು. ಇದ್ರದ್ದೇನು ಅಮೌಂಟು ಎಲ್ಲಿ ಹೋಯ್ತು ಮತ್ತೆ ನನ್ನ ₹40 ಎಲ್ಲ ದಿನ ನೋಡಿ ಸಿಗೋದವನು ಈ ಥರ ನೋಡಿ. ಇವಾಗ ಇಲ್ಲಿ ಮತ್ತೊಂದು ಆರ್ಡರ್ ಬಿಟ್ಟು ಹಲ್ದಿರಾಮ್ ರೆಸ್ಟೋರೆಂಟಿಂದ ಎಲ್ಲ ಹಾಕಿದ ಎಷ್ಟು ರೂಪಾಯಿ? ₹76, ₹55 ಮ್ಯಾಕ್ಸ್ ಬೋನಸ್ಸು. 12.5 ಕಿಲೋಮೀಟ್ರಿಗೆ ಹಲ್ದಿರಾಮ್ ಸೆಟ್ಟು ಹೋಗೋಣ ಬರ್ರಿ. ಈಗ ಎಲ್ಲಿ ಐತೆ ಹೌದು, ಬಸವನಗುಡಿಗೆ ಆರ್ಡರ್ ಬಿದ್ದೈತೆ. ಬರೀ ಹೋಗೋಣ. ಈಗ ಅರ್ನಿಂಗ್ಸ್ ಬಂದುಬಿಟ್ಟು ₹843 ಆಗೈತೆ. 9 ಆರ್ಡರ್ ಬೇಕಾಗಿರೋದು ಇನ್ನು. ಟಾಟಾ ಶೋ ಡ್ರಾಪ್ ಕೊಡೋಕೆ ಬಂದಿದೆ. ₹78, ₹55 ಕೊಟ್ಟಿರೋದು. ಇರೋ ನಿಮಿಷ ಎಷ್ಟು ಕಿಲೋಮೀಟ್ರ್ ಅಂತ ತೋರಿಸ್ತೀನಿ. ಪಿಕಪ್ಪೇ ಹೋಗಿರೋದು ನಾನು ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಮೇಲೆ ಹೋಗಿದ್ದೀನಿ ನೋಡಿ. ಒಟ್ಟು 12 ಕಿಲೋಮೀಟ್ರು, 4 ಕಿಲೋಮೀಟ್ರ್ 3.5 ಕಿಲೋಮೀಟ್ರ್ ಪಿಕಪ್ ಹೋಗಿರೋದು. ಏನು ಮಾಡೋದು, ಈ ಥರ ಮಾಡೋ ನೋಡಿ. ಟ್ರಪಲ್ಸ್ ₹37 ಆರ್ಡ್ರ್ ಬಿತ್ತು. ಮಲ್ಟಿ ಆರ್ಡ್ರು ಒಂದು 27. ಟ್ರಪಲ್ಸ್ 2 ಆರ್ಡ್ರ್ ಕೊಟ್ಟವನೆ. ಬರ್ರಿ ಒಂದು 2 ಡ್ರಾಪ್ ಮಾಡ್ಕೊಂಡು ಫುಡ್ನ. ಇವಾಗ ಟೈಮ್ ಬಂದುಬಿಟ್ಟು 3:18 ಆಗಿರೋದು. 1061 ಪ್ಲಸ್ 175 ಅರ್ನಿಂಗ್ಸ್ ಆಗಿದೆ. ಯಪ್ಪ 7 ಕಿಲೋಮೀಟ್ರ್ ಆರ್ಡ್ರ್ ಕೊಟ್ಬಿಟ್ನಲ್ಲೋ. ಎಲ್ಲಿ ಮನೆಯದ್ರ ಟೆಕ್ ಪಾರ್ಕಿಗೆ ₹7 ₹6 ರಿಟರ್ನ್ ಟು ಝೋನಾ. ಒಂದು ಝೋನ್ ಅಂತಲೇ ಇರೋದು. ಇದು ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಯಾವುದೋ ಸಮೋಸ ಪಾರ್ಟಿಯಿಂದ ಎಕ್ಸೆಪ್ಟ್ ಆರ್ಡರು. ಇಲ್ಲಿ ನೋಡಿ ಇವಾಗ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 20 ಆರ್ಡರ್ ಹೊಡೆದು ಇನ್ನು ಬೇಕಾದ್ರೆ 3 1061 ಪ್ಲಸ್ 175 8 ಅವರ್ ಡ್ಯೂಟಿ ಮಾಡಿದ್ದೀನಿ. ಇನ್ನು ಡೈರೆಕ್ಟಾಗಿ ಸಾಯಂಕಾಲ ಸಿಗ್ತೀನಿ ನಿಮಗೆ. ಅಲ್ಲಿರೋ ಟಾಟಾ ಬಾಬಾಯ್. 2000 years later. ಇವಾಗ ಟೈಮ್ ಬಂದುಬಿಟ್ಟು 7:12 ಆಗಿರೋದು. ಎಷ್ಟಪ್ಪ ಟಾರ್ಗೆಟ್ ಆಗಿದೆ ಅಂದರೆ ಇರೇ ತೋರಿಸ್ತೀನಿ. ಇನ್ನೂ ಬೇಕಾಗಿರೋದು ಎಷ್ಟು ಆರ್ಡ್ರಪ್ಪ ಅಂದರೆ ಓಪನ್ ಆಗತ್ತೆ ನೋಡ್ಬೋದು. ಇನ್ನೂ ಬೇಕಾಗಿರೋದು ನನಗೆ ಫಸ್ಟ್ ಟಾರ್ಗೆಟ್ಗೆ 3 ಬೇಕಾಗಿರೋದು. ಸರ್ಚ್ ಬಂದುಬಿಟ್ಟು ₹15-30 ಇರೋದು. ಬರೀ ನೋಡೋಣ ಇವತ್ತು ಅರ್ನಿಂಗ್ಸ್. ಇನ್ನೂ ಟೋಟಲ್ 15 ಆರ್ಡ್ರ್ ಬೇಕಾಗೈತೆ. ಆಮೇಲೆ ಸಿಗ್ತೀನಿ ಮತ್ತೆ. ಫ್ರೆಶ್ ಮನೆಯಿಂದ ಆರ್ಡ್ರ್ ಬಿದ್ದಿರೋದು, ಮಲ್ಟಿ ಆರ್ಡ್ರ್ ಬಿದ್ದೈತೆ. ಇವಾಗ 7:16 ಗಂಟೆ ಆಗಿರೋದು. ಬೇಗ ಸ್ವಲ್ಪ ಆರ್ಡ್ರ್ ಕೊಡಲಿ ಅಂತ ಬೇಡ್ಕೊತಾ ಇದ್ದೀನಿ. ಒಂದು ಹೆಬ್ಬಾಳ ಕಡೆ ಇರೋದು ಡ್ರಾಪು, ಇನ್ನೊಂದು ಕನಕನಗರ ಕಡೆ ಡ್ರಾಪ್ ಇರೋದು. ಇವಾಗ ಬೇಗ ಹೊಡೆದ್ರೇ ನಾನು ಟಾರ್ಗೆಟ್ ಆಗೋದು, ಇಲ್ಲ ತುಂಬ ಲೇಟ್ ಆಗೋಗುತ್ತೆ ಟಾರ್ಗೆಟ್ ಮುಗಿಯೋಕ್ಕೆ. ನೋಡೋಣ ಇವಾಗೆಲ್ಲ ಸ್ವಲ್ಪ ವಿಡಿಯೋ ಮಾಡೋದು ಕಮ್ಮಿ ಮಾಡಿಬಿಟ್ಟು ಬೇಗ ಹೊಡಿತೀನಿ. ಯಾಕಂದ್ರೆ ಸ್ವಲ್ಪ ಟಾರ್ಗೆಟ್ ಬೇಗ ಮುಗಿಬೇಕಾಯ್ತಲ್ಲ, ಅದಕ್ಕೆ ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ ರೀ ಯಾವುದಾದ್ರೂ ಒಂದು ಮಲ್ಟಿ ಆರ್ಡರ್ ಬಿದ್ದಾಗೋದು. ಇವಾಗ ಟೈಮ್ ಬಂದುಬಿಟ್ಟು 8:50 ಗಂಟೆ ಇದೆ. ರಿಟರ್ನ್ ಅಮೌಂಟ್ ₹62 ಇತ್ತು. ಮಾಲಕ್ ಏಷ್ಯಾದಿಂದ ತೊಗೊಂಬಿಟ್ಟು ಬಂದಿದ್ದೆ ಆರ್ಡರ್ಸ್ನು. ಇನ್ನೂ ಬೇಕಾಗಿರೋಂಗೆ ಇವಾಗ ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು. ಇನ್ನೂ ಬೇಕಾಗಿರೋ 10 ಆರ್ಡರ್ ಹೊಡಿಬೇಕಾಗಿರೋದು ನಾನು. ನೋಡಿ ಬೇಕಾಗಿ ಇರೋದೇ ಆರ್ಡರ್ ಕೊಟ್ಬಿಟ್ನಲ್ಲ, ₹61 ರಿಟರ್ನ್ ಅಮೌಂಟ್ ಇತ್ತು. ಇದು ನೋಡ್ರಿ ಈ ಥರ ಫೋಟೋ ಕೊಟ್ಬಿಟ್ಟ. ತಲೆಸಿರಿ ರೆಸ್ಟೋರೆಂಟ್ ಅಂತೆ, 6 ಕಿಲೋಮೀಟ್ರು ಮಲ್ಟಿ ಆರ್ಡರ್ ಕೊಟ್ಟರೆ ಪರವಾಗಿಲ್ಲ. ಹೋದ್ರೆ ನಮ್ಮ ಟಾರ್ಗೆಟ್ ಬೇಗ ಹೊಡಿಬೇಕಾಯ್ತಲ್ಲ, ಅದಕ್ಕೆ ನೋಡಿ ತೋರಿಸ್ತೀನಿ. ನಾ 10 ಆರ್ಡ್ರು, ಇದು 2 ಆರ್ಡ್ರು. ನೋಡೋಣ 2 ಆರ್ಡ್ರ್ ಕೌಂಟ್ ಮಾಡಿರೋದು. 2 ಆರ್ಡ್ರ್ ಹೋಗ್ಬಿಟ್ಟು ಡ್ರಾಪ್ ಮಾಡೋಕ್ಕೆ ಹೋಗೋಣ ಇವಾಗ ಬೇಗ. ಆಲ್ಮೋಸ್ಟು ತಲೆಶ್ರೀ, ಇಲ್ಲಿಂದ ಒಂದು RK ನಗರ, RK ಹೆಗಡೆ ನಗರ, ಮತ್ತೊಂದು ನಾಗವಾರ, ಇದಕ್ಕೆ ಇದು ದಾಸರಳ್ಳಿ, ಅಲ್ಲಿ ಕೊಟ್ಟವನೆ. ಬರ್ರಿ 2 ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಹೋಗೋಣ ಇವಾಗ ಬೇಗ. ಇಲ್ಲಿ ನೋಡಿ ಹ್ಯಾಪಿನೆಸ್ ದಾಬಾ ಹತ್ರ ಬಂದಿದ್ದೀನಿ. 17 ನಿಮಿಷ ಆಯ್ತು ಲಾಗಿನ್ ಆಗಿಬಿಟ್ಟು. 2 ಐಟಮ್ ಕೊಡೋಕ್ಕೆ ಇಷ್ಟೊತ್ತು ಮಾಡ್ತಾವ್ರೆ ಇವರು. ಇವ್ರಿಗೆ ಏನು ಹೇಳೋದಪ್ಪ. ಹ್ಯಾಪಿನೆಸ್ ದಾಬಾದಲ್ಲಿ ಇರೋದು ರೆಸ್ಟೋರೆಂಟು. ಆಲ್ಮೋಸ್ಟು ಇಷ್ಟು ನಿಮಿಷ ಆಯ್ತು ನೋಡಿ, 17 ನಿಮಿಷ ಇನ್ನೂ ಫುಡ್ ರೆಡಿ ಕೊಟ್ಟಿಲ್ಲ. ನೋಡಿ ಏನೋ ರೆಡಿ ಮಾಡ್ತಾವ್ರೆ, ಅದನ್ನು ಮಾಡ್ತಾವ್ರೆ, ಇದನ್ನು ಮಾಡ್ತಾರೆ ಅಂತ ಆಲ್ಮೋಸ್ಟ್ ಒಂದು 15 ನಿಮಿಷ ಇದ್ದೇ ಹೇಳ್ತಾರೆ ಇವರು. ಏನು ಮಾಡೋದು ಇರಿ, ಇವಾಗ ಪಿಕಪ್ ಮಾಡ್ಬೇಕು ಸಿಗ್ತೀನಿ ಅಂದರೆ. ಇವಾಗ ಕೆಂಪಾಪುರ ಉಡುಪಿ ಉಪಚಾರ ಹತ್ರ ಇದ್ದೀನಿ. ಇವಾಗ ಆರ್ಡ್ರ್ ಬಿದ್ದಿರೋದು. ಲಾಸ್ಟಿಗಿನ್ನೂ ಎಷ್ಟು ಆರ್ಡ್ರ್ ಬೇಕಾಗಿದೆ ಅಂದರೆ ಇನ್ನೂ 3 ಆರ್ಡ್ರ್ ಬೇಕಾಗಿರೋದು. ಇವಾಗ ನಾನು ಸ್ಲಾಟ್ ಬುಕ್ ಮಾಡ್ಕೊತಾ ಇದ್ದೀನಿ 11ರಿಂದ 2 ಗಂಟೆವರೆಗೂ. ಇದು ನೋಡಿ 300ರಿಂದ 515 ಗಂಟೆವರೆಗೂ. ನೋಡೋಣ ಇನ್ನೂ ಬೇಕಾಗಿರೋ ನನಗೆ. ಆಲ್ಮೋಸ್ಟು ಇದನ್ನು ಕೊಟ್ಟರೆ ಇನ್ನೂ 2 ಆರ್ಡ್ರ್ ಬೇಕಾಗತ್ತಲ್ಲ, ಅದಕ್ಕೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. ಇದೊಂದು ಆರ್ಡ್ರ್ ಕೊಟ್ಬಿಟ್ಟು ಲಾಸ್ಟಲ್ಲಿ ಸಿಗ್ತೀನಿ ಇವಾಗ ಲಾಸ್ಟ್ ಆರ್ಡ್ರ್ ಡೆಲಿವರಿ ಕೊಡ್ತಾಯಿದ್ದೀನಿ. ಡ್ಯೂಟಿ ಆಫ್ ಮಾಡಿಬಿಡೋಣ ಇರಿ. ಫಸ್ಟು ಗೋ ಆಫ್ಲೈನು. ಟೈಮಿಂಗ್ಸು ಔಟ್ ಆಫ್ ಝೋನಲ್ಲಿದ್ದೀನಿ ನಾನು, ಅಂದರೆ ಜಕ್ಕೂರು ಹತ್ತತ್ರ ಇದ್ದೀನಿ. ಅರ್ನಿಂಗ್ಸು 2170, 38 ಮಲ್ಟಿ ಆರ್ಡ್ರ್ ಕೊಟ್ಟಿದ್ದೆ. ಇದನ್ನು 2 ಆರ್ಡ್ರು ₹49 ಮೇಘನಾ ಫುಡ್ಸಿಂದ ಲಾಸ್ಟಲ್ಲಿ ಮಲ್ಟಿ ಆರ್ಡ್ರ್ ಕೊಟ್ಟ, ಅದಕ್ಕೆ 38 ಆರ್ಡ್ರ್ ಆಗಿದೆ.
ಇವತ್ತಿನ ಅರ್ನಿಂಗ್ಸು 2170 2170 ಪ್ಲಸ್ 600 ರೂಪಾಯಿ ಇನ್ಸೆಟ್ ಇರೋದು 2770 ರೂಪಾಯಿ ಆಗಿದೆ ಇವತ್ತಿನ ಟೋಟಲ್ ಅರ್ನಿಂಗ್ಸ್. ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಪ್ಪ ಅಂದರೆ 3.5 ಗಂಟೆ ಹತ್ತತ್ರ ನೋಡಿ. ಇಲ್ಲಿ ಆರ್ಡರ್ಸ್ 32 ಅಂದರೆ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಸೇರಿಬಿಟ್ಟು 38 ಆರ್ಡರ್ ಆಗಿದೆ. 13 ಗಂಟೆ ಕೆಲಸ ಮಾಡಿದ್ದೀನಿ ಇವತ್ತು ನೋಡಿರಿ. ಇವಾಗಲೇ 37 ಆರ್ಡ್ರ್, ನಾಳೆಯಿಂದ ಬೇಕಾ 39 ಆರ್ಡ್ರ್ ಕೊಟ್ಟಿರೋದು ಶುಕ್ರವಾರದಿಂದ. ಇವತ್ತೇ ಟಾರ್ಗೆಟ್ ಆಗ್ತಿಲ್ಲ, ಇನ್ನು ನಾಳೆಯಿಂದ ಹೆಂಗೆ ಹೊಡಿಯೋದು 39 ಆರ್ಡ್ರ್. ಶುಕ್ರವಾರ ಶನಿವಾರ ರವಿವಾರ ಆಲ್ಮೋಸ್ಟ್ 39 ಆರ್ಡ್ರ್ ಕೊಡ್ತಾನೆ ಅನ್ಸುತ್ತೆ, ಗೊತ್ತಿಲ್ಲ. ನೋಡೋಣ. ಈ ವಿಡಿಯೋ ಇಲ್ಲಿಂಗ್ ಎಂಡ್ ಮಾಡ್ತೀನಿ. ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಗುಡ್ ನೈಟ್, ಬಾಯ್.